ಹೆಲೋ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು 7th ಸ್ಟ್ಯಾಂಡರ್ಡ್ನ ಚಾಪ್ಟರ್ 1 ಇಂಟೀಜರ್ಸ್ ಬಗ್ಗೆ ನೋಡೋಣ. 6th ಸ್ಟ್ಯಾಂಡರ್ಡಲ್ಲಿ ನಿಮಗೆ ಇಂಟೀಜರ್ಸ್ ಬಗ್ಗೆ ಕ್ಲಾಸ್ ಇತ್ತು. ಅದರಲ್ಲಿ ನಿಮಗೆ ಇಂಟೀಜರ್ಸ್ ಅಂದರೆ ಏನು ಅಂತ ಹೇಳ್ಕೊಟ್ಟಿದ್ರು. ಈಗಿನ ಕ್ಲಾಸಲ್ಲಿ ಅಂದರೆ 7th ಸ್ಟ್ಯಾಂಡರ್ಡಲ್ಲಿ ನಿಮಗೆ ಇಂಟೀಜರ್ಸ್ದು ಎಡಿಷನ್ ಮತ್ತು ಸಬ್ಟ್ರಾಕ್ಷನ್ಸ್ ಇದೆ. ಸೊ ಫಸ್ಟ್ ಕ್ವೆಶ್ಚನ್ ಏನಿದೆ, ರೈಟ್ ಡೌನ್ ಎ ಪೇರ್ ಆಫ್ ಇಂಟೀಜರ್ಸ್ ಹೂಸ್ ಸಮ್ ಈಸ್ -7, ಬಿ ಡಿಫ್ರೆನ್ಸ್ ಈಸ್ -10, ಸಮ್ ಈಸ್ 0. ಇಲ್ಲಿ ಏನು ಹೇಳಿದ್ದಾರೆ ಅವರು, ಎ ಪೇರ್ ಆಫ್ ಇಂಟೀಜರ್ಸ್ ಅಂತ ಹೇಳಿದ್ದಾರೆ. ಅಂದರೆ ನಾವು ಎರಡು ನಂಬರ್ನ, ಪೇರ್ ಅಂದರೆ ನಿಮಗೆ ಗೊತ್ತು ಜೊತೆ ಅಂತ, ಸೊ ಎರಡು ನಂಬರ್ಸ್ನ ಬರೀಬೇಕು. ಅದರ ಆನ್ಸರ್ ಅಂದರೆ ಸಮ್ ಆ್ಯಡ್ ಮಾಡಿದಾಗ ಏನಾಗುತ್ತೆ, ನಮಗೆ ಸಮ್ ಸಿಗುತ್ತೆ ಅಲ್ವಾ, ಕೂಡಿಸಿದಾಗ ಸಮ್ ಬರುತ್ತೆ. ಸೊ ಸಮ್ ಅಂದರೆ ಅಡಿಷನ್ ಮಾಡಿದಾಗ ನಮಗೆ -7 ಬರಬೇಕು. ಇಲ್ಲಿ ಡಿಫ್ರೆನ್ಸ್ ಮಾಡಿದಾಗ ಅಂದರೆ ಸಬ್ಟ್ರ್ಯಾಕ್ಟ್ ಮಾಡಿದಾಗ ನಮಗೆ -10 ಬರಬೇಕು. ಈ ಸಮ್ಮಲ್ಲಿ ಏನಂತ ಹೇಳಿದ್ದಾರೆ, ಸಮ್ ಈಸ್ 0. ಆ್ಯಡ್ ಮಾಡಿದಾಗ ಎರಡು ನಂಬರ್ನ ಆ್ಯಡ್ ಮಾಡಿದಾಗ ನಮಗೇನು ಬರಬೇಕು, 0 ಆನ್ಸರ್ ಬರಬೇಕು. ಸೊ ಫಸ್ಟ್ ಒನ್ ಮಾಡೋಣ ನೋಡಿ. ಸಮ್ ಈಸ್ -7, ಎರಡು ನಂಬರ್ ನಮಗೆ ಬೇಕು. ಆ ಎರಡು ನಂಬರ್ನ ಆ್ಯಡ್ ಮಾಡಿದರೆ ನಮಗೆ -7 ಆನ್ಸರ್ ಬರಬೇಕು. ಸೊ ಯಾವ ಎರಡು ನಂಬರ್ ತೊಗೊಳ್ಳೋಣ, ಈಕ್ವಲ್ಸ್ -8 ಪ್ಲಸ್ 1. ಈಗ ನಾವು ಬಿಡಿಸ್ಕೊಳ್ಳೋಣ. ಬ್ರ್ಯಾಕೆಟ್ನಿಂದ ಫಸ್ಟ್ ಹೊರಗಡೆ ತೆಗಿಬೇಕು. ಸೊ ಬ್ರ್ಯಾಕೆಟ್ನಿಂದ ಹೊರಗಡೆ ತೆಗೆದಾಗ ಏನಾಗುತ್ತೆ, 8 ಪ್ಲಸ್ 1. ಸೊ 8ಇಂದ 1 ಮೈನಸ್ ಮಾಡಿದರೆ ಏನಾಗುತ್ತೆ, -7. ನಾನು ಇದಕ್ಕೆ ಎರಡು ಎಕ್ಸಾಂಪಲ್ ಕೊಡ್ತೀನಿ, ನಿಮಗೆ ಅವಾಗ ಇದು ವಿಷಯ ಅರ್ಥ ಆಗುತ್ತೆ. ಸೊ ನೋಡಿ, ಈಗ ಯಾವುದಾದ್ರೂ ಎರಡು ನಂಬರ್ ತೊಗೊಬೋದು, ಆನ್ಸರ್ ಮಾತ್ರ ನಿಮಗೇನು ಬರಬೇಕು, -7 ಬರಬೇಕು. ಸೊ ಇಲ್ಲಿ -9 ಪ್ಲಸ್ 2 ಪ್ಲಸ್ ಮೈನಸ್ 9ಇಂದ 2 ತೆಗೆದ್ರೆ ಎಷ್ಟಾಗುತ್ತೆ, 7 ಬರುತ್ತೆ. ಇನ್ನೊಂದು ಹೇಳ್ತೀನಿ ನೋಡಿ, -11 ಪ್ಲಸ್ 4 ಪ್ಲಸ್ ಮೈನಸ್ 11ಇಂದ 4 ತೆಗೆದ್ರೆ ಆನ್ಸರ್ ಎಷ್ಟು, -7. ಇಲ್ಲೂ ಕೂಡ ಮೈನಸ್ ಬಿಟ್ಟು ಹೋಗಿತ್ತು ನೋಡಿ, -7. ನಂಗೆ ಅನಿಸುತ್ತೆ ನಿಮ್ಗೆ ಇದು ಅರ್ಥ ಆಯಿತು ಅಂತ ಮಕ್ಕಳೇ. ಅಂದರೆ ನಮ್ಗೆ ಎರಡು ನಂಬರ್ ಬೇಕು. ಯಾವ ಎರಡು ನಂಬರ್ನ ಕಳೆದ್ರೆ ಅಂದರೆ ಮೈನಸ್ ಮಾಡಿದಾಗ ನಮ್ಗೆ ಆನ್ಸರ್ ಎಷ್ಟು ಬರಬೇಕು, -10 ಬರಬೇಕು. ಸೊ ಯಾವ ನಂಬರ್ ತೊಗೊಳ್ಳೋಣ, -11. ಇಲ್ಲಿ ನಾವೇನು ಹಾಕಬೇಕಂತ ಹೇಳಿದರೆ ಡಿಫ್ರೆನ್ಸ್, ಅದರಿಂದ ಮೈನಸ್ ಚಿಹ್ನೆ ಹಾಕಬೇಕು. ಸೊ -1 ನೋಡೋಣ. ಈಗ ಬ್ರ್ಯಾಕೆಟ್ ತೆಗೆದ್ರೆ ಏನಾಗುತ್ತೆ, ಮೈನಸ್ ಹಾಗೆ ಉಳಿಯುತ್ತೆ 11. ಇಲ್ಲಿ ಬ್ರ್ಯಾಕೆಟ್ ರಿಮೂವ್ ಮಾಡೋಕ್ಕಿಂತ ಮುಂಚೆ ಇದೆರಡು ಸೈನ್ಸ್ನ ನಾವು ಮಲ್ಟಿಪ್ಲೈ ಮಾಡಬೇಕು. ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ 1. ಸೊ ಈಗ ಹೇಳಿ, ಪ್ಲಸ್ 11ಇಂದ 10 1 ತೆಗೆದ್ರೆ ಎಷ್ಟಾಯಿತು, ಆನ್ಸರ್ 10 ಅಲ್ವಾ. ಈಗ ಯಾವುದು ಸೈನ್ ಹಾಕಬೇಕು ನಾವು, ಬಿಗ್ಗರ್ ನಂಬರ್ ಸೈನ್ ಹಾಕಬೇಕು, ಅಂದರೆ -10. ಈಗ ಮೂರನೇ ಕ್ವಶನ್ ನೋಡೋಣ. ಸಮ್ ಈಸ್ 0. ನಾವು ಯಾವುದಾದ್ರು ಎರಡು ನಂಬರ್ನ ಕೂಡಿಸಿದ್ರೆ ಆ್ಯಡ್ ಮಾಡಿದರೆ ನಮಗೆ ಎಷ್ಟು ಬರಬೇಕು, 0 ಆನ್ಸರ್ ಬರಬೇಕು. ನಾವೇನು ಮಾಡಬೇಕಾಗಾದ್ರೆ, ಈಕ್ವಲ್ಸ್ +8 ಪ್ಲಸ್ -8. ಸೊ ಏನಾಗುತ್ತೆ, ಬ್ರ್ಯಾಕೆಟ್ ಫಸ್ಟ್ ರಿಮೂವ್ ಮಾಡಬೇಕು. +8 ಪ್ಲಸ್ -8 ಪ್ಲಸ್ ಮೈನಸ್ ಏನಾಗುತ್ತೆ, -8 ಕಟ್ ಮಾಡಿದರೆ ಎಷ್ಟು ಬರುತ್ತೆ ಆನ್ಸರ್, 0. ಸೊ ಸಮ್ ಈಸ್ 0, ಆನ್ಸರ್ ಕರೆಕ್ಟ್ ಆಯ್ತು. ಈಗ ನೆಕ್ಸ್ಟ್ ಕ್ವಶನ್ ನೋಡಿ. ಸೆಕೆಂಡ್ ಮೇನ್ ಎ, ರೈಟ್ ಅ ಪೇರ್ ಆಫ್ ನೆಗೆಟಿವ್ ಇಂಟೀಜರ್ಸ್ ಹೂಸ್ ಡಿಫರೆನ್ಸ್ ಗಿವ್ಸ್ 8. ನಾವು ಏನು ಮಾಡಬೇಕು, ಎರಡು ನೆಗೆಟಿವ್ ಇಂಟೀಜರ್ಸ್ ಬರಿಬೇಕು. ನೆಗೆಟಿವ್ ಅಂದರೆ ಮೈನಸ್ ಇಂಟೀಜರ್ಸ್ ಬರಿಬೇಕು. ಎರಡೂ ಏನಾಗಿರಬೇಕು, ನೆಗೆಟಿವ್ ಆಗಿರಬೇಕು. ಆನ್ಸರ್ ಮಾತ್ರ ಪಾಸಿಟಿವ್ ಬರಬೇಕು. ಅದೇ ನಮಗೆ ಅದೇನಾಗಿರಬೇಕು, ಡಿಫ್ರೆನ್ಸ್ ಆಗಿರಬೇಕು. ಅಂದರೆ ನಾವು ಎರಡು ನಂಬರ್ನು ಮೈನಸ್ ಮಾಡಬೇಕು. ಸೊ ಹಾಗಾದರೆ ಯಾವ ನಂಬರ್ ತೊಗೊಳ್ಳೋಣ, -8 ಡಿಫ್ರೆನ್ಸ್ ಆದ್ದರಿಂದ ಇಲ್ಲೂ ಮೈನಸ್ ಹಾಕಬೇಕು, -16. ಓಕೆನಾ. ಸೊ ಈಗ ಬ್ರ್ಯಾಕೆಟ್ ರಿಮೂವ್ ಮಾಡಿ, -8 ಪ್ಲಸ್ ಮೈನಸ್ ಏನಾಗುತ್ತೆ, ಪ್ಲಸ್. ಸೊ ಇಲ್ಲಿ 16 ಬರೀಬೇಕು. ಈಗ ಫಸ್ಟ್ ಚಿಹ್ನೆಗಳನ್ನ ಮಲ್ಟಿಪ್ಲೈ ಮಾಡಬೇಕು. ಪ್ಲಸ್ ಮೈನಸ್ ಆಗುತ್ತೆ. ಈಗ 16ಇಂದ 8 ತೆಗೆದ್ರೆ ಎಷ್ಟು ಬರುತ್ತೆ ಆನ್ಸರು, 8. ಬರೀ 8 ಬಂತು. ಹೇಗೆ, ಯಾಕೆ ಮೈನಸ್ ಬರಲಿಲ್ಲ ಹೇಳಿ ಮಕ್ಕಳೇ? ಯಾಕೆ ಅಂದರೆ ದೊಡ್ಡ ನಂಬರ್ ಸೈನ್ ಏನಾಗಿದೆ, ಪ್ಲಸ್ ಆಗಿದೆ, ಅದಕ್ಕೆ. ನಾವು ನೆಕ್ಸ್ಟ್ ಕ್ವಶನ್ ನೋಡೋಣ. ಬಿ,
ರೈಟ್ ಅ ನೆಗೆಟಿವ್ ಇಂಟೀಜರ್ ಆ್ಯಂಡ್ ಅ ಪಾಸಿಟಿವ್ ಇಂಟೀಜರ್ ಹೂಸ್ ಸಮ್ ಈಸ್ -5. ಇಲ್ಲೇನು ಹೇಳ್ತಿದ್ದಾರೆ ನೋಡಿ, ನೆಗೆಟಿವ್ ಇಂಟೀಜರ್ ಒಂದು ಬರೀಬೇಕು, ಆಮೇಲೆ ಒಂದು ಪಾಸಿಟಿವ್ ಇಂಟೀಜರ್ ಬರೀಬೇಕು, ಪ್ಲಸ್ ಅದನ್ನು ನಾವೇನು ಮಾಡಬೇಕು, ಪಾಸಿಟಿವ್ ಹೂಸ್ ಸಮ್ ಅಂತ ಹೇಳಿದ್ದಾರೆ, ಹಾಗಾಗಿ ಆ್ಯಡ್ ಮಾಡಬೇಕು. ಆವಾಗ ನಮಗೆ ಎಷ್ಟು ಆನ್ಸರ್ ಬರಬೇಕಂತೆ, -5 ಬರಬೇಕು. ಸೊ ಈಗ ಯಾವ್ಯಾವ ನಂಬರ್ ತೊಗೊಳ್ಳೋಣ ಹಾಗಾದರೆ, -10 ಆ್ಯಡ್ ಮಾಡೋಕ್ಕೆ ಹೇಳಿದ್ದಾರೆ, ಪ್ಲಸ್ ಇಲ್ಲೇನಾಗಿರ್ಬೇಕಂತೆ ಪ್ಲಸ್ಸೇ ಬರಬೇಕು, +5 ಬ್ರ್ಯಾಕೆಟ್ ರಿಮೂವ್ ಮಾಡೋಣ, -10 ಪ್ಲಸ್ ಏನಾಗುತ್ತೆ +5. ಇವಾಗ ಪ್ಲಸ್ ಏನಾಯಿತು, ಮೈನಸ್ ಆಯಿತು, ಹೌದಾ? ಸೊ ಫಸ್ಟ್ ಮೈನಸ್, ಅದ್ರ ಜೊತೆಗೆ ಇನ್ನೊಂದು ಏನಿದೆ, ದೊಡ್ಡ ನಂಬರ್ ಸೈನ್ ಏನಿದೆ, ಮೈನಸ್ ಇದೆ. ಸೊ ಆನ್ಸರ್ ಬರೀಬೇಕಾದ್ರೆ ಮೈನಸ್ ಹಾಕಿ, ಆಮೇಲೆ 10ಇಂದ 5 ತೆಗೆದ್ರೆ ಎಷ್ಟು ಆನ್ಸರು, 5. ಸೊ ಆನ್ಸರ್ ಇಸ್ -5. ಮೂರನೇ ಕ್ವಶನ್ ನೋಡಿ, ರೈಟ್ ಅ ನೆಗೆಟಿವ್ ಇಂಟೀಜರ್ ಮೈನಸ್ ಇರೋದು ಬರೀಬೇಕು, ಆ್ಯಂಡ್ ಅ ಪಾಸಿಟಿವ್ ಇಂಟೀಜರ್, ಇನ್ನೊಂದು ಏನು ಮಾಡಬೇಕು, ಪಾಸಿಟಿವ್ ಇಂಟೀಜರ್ ಬರೀಬೇಕು. ಹೂಸ್ ಡಿಫ್ರೆನ್ಸ್ ಈಸ್, ಇಲ್ಲಿ ಏನು ಮಾಡಬೇಕು, ಡಿಫ್ರೆನ್ಸ್ ಎಷ್ಟು ಬರಬೇಕಂತ ಆನ್ಸರ್, -3 ಬರಬೇಕು ಆನ್ಸರ್. ಅರ್ಥ ಆಗ್ತಿದೆಯಾ ಕ್ವಶನ್ ಹೇಗೆ ಬಿಡಿಸೋದು ಅಂತ? ನೀವೆಲ್ಲ ಕ್ವಶನ್ನು ಮೊದಲು ನಮ್ಮ ಸೈನ್ಸ್ ಬರ್ಕೊಂಡು ಆಮೇಲೆ ಮಾಡಿದರೆ ಈಸಿ ಆಗುತ್ತೆ ನಿಮಗೆ. ಫಸ್ಟ್ ಮೈನಸ್ ಹಾಕಕ್ಕೆ ಹೇಳಿದಾರಲ್ವಾ, ಹಾಗಾಗಿ ನಾವು ಯಾವ್ದು ತೊಗೊಳ್ಳೋಣ, -2 ಬ್ರ್ಯಾಕೆಟ್ ಹಾಕಿ, ಇಲ್ಲಿ ಮೈನಸ್ ಸೈನ್ ಹಾಕಕ್ಕೆ ಹೇಳಿದ್ದಾರೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನು ಹೇಳಿರೋದು, ಪಾಸಿಟಿವ್ ಹಾಕಕ್ಕೆ ಹೇಳಿರೋದು. ಸೊ +1 ಈಗ ಮಾಡೋಣ, ಬ್ರ್ಯಾಕೆಟ್ ತೆಗೆದ್ರೆ -2, ಇಲ್ಲಿ ಸೈನ್ಸ್ನ ಫಸ್ಟ್ ಮಲ್ಟಿಪ್ಲೈ ಮಾಡಿ, ಮೈನಸ್ ಪ್ಲಸ್ ಮೈನಸ್ ಆಯಿತು 1. ಸೊ ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ, ಹೌದಾ? ಆದರೆ ದೊಡ್ಡ ನಂಬರ್ ಸೈನ್ ಏನಿದೆ, ಮೈನಸ್ ಇದೆ, ಹಾಗಾಗಿ ಅದನ್ನು ಹಾಗೆ ಹಾಕಬೇಕು. 2 + 1 3. ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ನು ವರ್ಡ್ ಪ್ರಾಬ್ಲಮ್. ಇನ್ ಅ ಕ್ವಿಜ್ a team A scored -40 10 0 and a team B scored 10 0 -40 in 3 successive rounds. Which team scored more? Can we say that we can add integers in any order? ಕ್ವಿಜ್ ಕಾಂಪಿಟೇಷನಲ್ಲಿ 2 ಗ್ರೂಪು ಸ್ಕೋರ್ ಮಾಡಿದ ಮಾರ್ಕ್ಸ್ ಹೇಳಿದ್ದಾರೆ. ಆ ಸ್ಕೋರು ಯಾವ ಗ್ರೂಪು, ಎ ಅಥವಾ ಬಿ, ಯಾವ ಗ್ರೂಪ್ ಹೈಯೆಸ್ಟ್ ಸ್ಕೋರ್ ಮಾಡಿದೆ ನೋಡಬೇಕು. ಪ್ಲಸ್ ನಾವು ಯಾವುದೇ ಆರ್ಡರಲ್ಲಿ ಇಂಟೀಜರ್ಸ್ನ ಕೂಡಿದ್ರೂ ನಮಗೆ ಒಂದೇ ಆನ್ಸರ್ ಬರುತ್ತಾ ನೋಡಬೇಕು. ಸೊ ಫಸ್ಟ್ ಏನು ಬರೆಯೋಣ, ಟೋಟಲ್ ಸ್ಕೋರ್ ಆಫ್ ಟೀಮ್ ಎ. ಟೀಮ್ ಎದು ಸ್ಕೋರ್ ಎಷ್ಟಿದೆ, ಮೈನಸ್, ನಾವಿದನ್ನು ಅಡಿಷನ್ ಬರಿಬೇಕು, ಯಾಕಂದರೆ ಆ್ಯಡ್ ಮಾಡೋಕ್ಕಲ್ವೇ ಇರೋದು. -40 + 10 + 0. ಫಸ್ಟ್ ಇದನ್ನು ಮುಗಿಸ್ಬಿಡೋಣ. ಈಗೇನು ಮಾಡಬೇಕು, -40 ಹಾಗೆ ಇಡೋಣ. 10 + 0 ಏನಾಗುತ್ತೆ, 10. ಇಲ್ಲಿ ಪ್ಲಸ್ ಮೈನಸ್ ಆಗುತ್ತೆ, ಹೌದಾ? ಸೊ ಮೈನಸ್, ಬಿಗ್ಗರ್ ನಂಬರ್ ಸೈನ್ ಕೂಡ ಮೈನಸ್ ಇದೆ, -40ಇಂದ 10 ತೆಗೆದ್ರೆ ಎಷ್ಟು, 30. ಆನ್ಸರ್ ಎಷ್ಟು ಬಂತು, 30. ಸೊ ಈಗ ನೆಕ್ಸ್ಟ್ ಒನ್ ಮಾಡಬೇಕು, ಟೋಟಲ್ ಸ್ಕೋರ್ ಆಫ್ ಟೀಮ್ ಬಿ. ಈಗ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, 10 + 0 + -40 ಕೊಟ್ಟಿದ್ದಾರೆ. ಸೊ ಇದನ್ನು ಬ್ರ್ಯಾಕೆಟಲ್ಲಿ ಬರೀಬೇಕು, 10 + 0 + -40. ಈಗೇನು ಮಾಡಬೇಕು, 10 + 0 ಎಷ್ಟಾಗುತ್ತೆ, 10 ಆಗುತ್ತೆ, -40. ಆನ್ಸರ್ ಏನು ಬರುತ್ತೆ, 10ಇಂದ ಮೈನಸ್ ಮಾಡೋಕ್ಕಿರೋದಿಲ್ಲಿ, ಬಿಗ್ಗರ್ ನಂಬರ್ ಈ ಕಡೆ ಇದೆ. ಸೊ 10ಇಂದ 40 ತೆಗೆದ್ರೆ ಎಷ್ಟು ಬರುತ್ತೆ, -30. ಎರಡು ಆನ್ಸರ್ ಸೇಮ್ ಇದೆ ಅಲ್ವಾ? ಸೊ ಏನಂತ ಬರೀಬೇಕು, ಬೋತ್ ಟೀಮ್ ಸ್ಕೋರ್ಡ್ ಅಥವಾ ಎ ಆ್ಯಂಡ್ ಬಿ ಸ್ಕೋರ್ಡ್. ಏನಂತ ಆನ್ಸರ್ ಬರೀಬೇಕು, ಎ ಆ್ಯಂಡ್ ಬಿ ಸ್ಕೋರ್ಡ್ ಸೇಮ್ ಮಾರ್ಕ್ಸ್, ಹೌದಾ? ಸೊ ಇನ್ನೊಂದು ಕ್ವಶನ್ ಏನು ಕೇಳಿದಾರಲ್ಲ ಅವರು, ಕ್ಯಾನ್ ವಿ ಸೇ ದ್ಯಾಟ್ ವಿ ಕ್ಯಾನ್ ಆ್ಯಡ್ ಇಂಟೀಜರ್ಸ್ ಇನ್ ಎನಿ ವೇ, ಎನಿ ಆರ್ಡರ್? ಎಸ್, ಇದಕ್ಕೆ ಆನ್ಸರ್ ಎಸ್. ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇಲ್ಲಿ -5 ಇದೆ, ಪ್ಲಸ್ -8 ಇದೆ, ಈಕ್ವಲ್ಸ್. ಅವ್ರು ಆಲ್ರೆಡಿ ಈಕ್ವಲ್ಸ್ ಹಾಕಿದ್ದಾರೆ, ಅಂದರೆ ನಮಗೆ ಇಲ್ಲಿ ಕೂಡ ಇದೇ ಆನ್ಸರ್ ಬರಬೇಕು.
ಆಲ್ರೆಡಿ -8 ಕೊಟ್ಟಿದ್ದಾರೆ. ಸೊ ನಮಗೆ ಇನ್ನು ಯಾವ ನಂಬರ್ ಬರೆಯೋಕ್ಕಿದೆ? -5. ಇದು ಈ ಪ್ರಾಪರ್ಟಿನ ಏನಂತ ಹೇಳ್ತಾರೆ? ಈ ಪ್ರಾಪರ್ಟಿನ ಏನಂತ ಹೇಳ್ತಾರೆ ಅಂದರೆ ಕಮ್ಯುಟೇಟಿವ್ ಪ್ರಾಪರ್ಟಿ ಅಂತಾರೆ. ನೆಕ್ಸ್ಟ್ ಒನ್ -53 ಪ್ಲಸ್ ಎಷ್ಟನ್ನ ಆ್ಯಡ್ ಮಾಡಿದರೆ, ಯಾವ ನಂಬರ್ ಆ್ಯಡ್ ಮಾಡಿದರೆ ನಮಗೆ -53ನೇ ಬರುತ್ತೆ? +0. ಸೊ ಇದು ಯಾವುದು? ಅಡಿಟಿವ್ ಪ್ರಾಪರ್ಟಿ. 17 ಪ್ಲಸ್ ಡ್ಯಾಶ್ ಈಕ್ವಲ್ 0. 17ಗೆ ಯಾವ ನಂಬರ್ನ ಆ್ಯಡ್ ಮಾಡಿದರೆ ನಮಗೆ 0 ಬರುತ್ತೆ? ಯಾವ್ದು ಮಾಡಬೇಕು? -17 ಮಾಡಬೇಕು. ಆವಾಗ ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ. ಸೊ 17ಇಂದ 17 ತೆಗೆದ್ರೆ 0 ಆಗುತ್ತೆ. ಅಡಿಟಿವ್ ಇನ್ವರ್ಸ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. 13 ಪ್ಲಸ್ -12 ಪ್ಲಸ್ ಡ್ಯಾಶ್ ಈಕ್ವಲ್ಸ್ 13 ಪ್ಲಸ್ -12 ಪ್ಲಸ್ -7 ಅಂತಿದೆ. ಸೊ ನಾವಿಲ್ಲಿ ಯಾವುದನ್ನು ಆ್ಯಡ್ ಮಾಡೋಕ್ಕಿದೆ? ಹಾಗಾದರೆ ಆನ್ಸರ್ ಇಲ್ಲಿ ಇರೋದ್ರಲ್ಲಿ ಯಾವ್ದು ಮಿಸ್ಸಿಂಗ್ ಇದೆ? -7. ಸೊ ಅದನ್ನು ಬ್ರ್ಯಾಕೆಟಲ್ಲಿ ಬರೀಬೇಕು, ಯಾಕಂದರೆ ಇಲ್ಲಿ ಆಲ್ರೆಡಿ ಪ್ಲಸ್ ಇದೆ. ಸೊ ಇದು ಯಾವುದು? ಅಸೋಸಿಯೇಟಿವ್ ಪ್ರಾಪರ್ಟಿ. ಲಾಸ್ಟ್ ಕ್ವೆಶ್ಚನ್ ನೋಡಿ. -4 ಪ್ಲಸ್ 15 ಪ್ಲಸ್ 3 -3 ಈಕ್ವಲ್ಸ್ -4 ಪ್ಲಸ್ 15. ಯಾವ್ದು ಮಿಸ್ಸಿಂಗ್ ಇಲ್ಲಿ? -3. ಇದು ಯಾವ ಪ್ರಾಪರ್ಟಿ? ಒಂದೇ ಥರ ಇರೋದ್ರಿಂದ ಇದು ಕೂಡ ಏನು? ಸೇಮ್ ಅಸೋಸಿಯೇಟಿವ್ ಪ್ರಾಪರ್ಟಿ.